ಹಲೋ ಮೈ ಡಿಯರ್ ಯೂಟ್ಯೂಬ್ ಆ್ಯಂಡ್ ಇನ್ಸ್ಟಾ ಫ್ಯಾಮಿಲಿ, ವೆಲ್ಕಮ್ ಬ್ಯಾಕ್ ಟು ನೀತಾ ಟ್ಯಾರೋ. ಇವತ್ತು ಅದ್ಭುತವಾದಂತಹ ಶ್ರೀ ಯಂತ್ರದ ಬಗ್ಗೆ ಮಾತಾಡ್ತಾ ಇದ್ದೀನಿ. ಮುಂದಿನ ತಿಂಗಳು ಅಂದರೆ ಆಗಸ್ಟ್ಗೆ ಬರುವಂತಹ ವರಮಹಾಲಕ್ಷ್ಮಿ ದಿನ ಈ ಶ್ರೀ ಯಂತ್ರನ ಇಡೋದ್ರಿಂದ ನಿಮ್ಮ ಮನೆಗಳಲ್ಲಿ ಅದ್ಭುತವಾದಂತಹ ಮ್ಯಾಜಿಕೆ ನಡೆಯುತ್ತೆ ಅಂತಲೇ ಹೇಳಬಹುದು. ಯಾರೆಲ್ಲ ದಟ್ಟ ದಾರಿದ್ರ್ಯದಿಂದ ಬಳಲ್ತಾ ಇದ್ದೀರಿ, ಬಹಳಷ್ಟು ಸಮಸ್ಯೆಯಿಂದ ನೀವೇನಾದರೂ ಬಳಲ್ತಾ ಇದ್ದರೆ ಈ ಮಹಾಲಕ್ಷ್ಮಿಯ ಪೀಠವನ್ನು ಪ್ರತಿಯೊಬ್ಬರು ಮನೆಗೂ ಇಟ್ಕೊಳ್ಳಿ. ಯಾರೆಲ್ಲ ಸಾಲದ ಸಮಸ್ಯೆಯಿಂದ ಬಳಲ್ತಾ ಇದ್ದೀರಿ, ಅಥವಾ ಮಕ್ಕಳ ವಿಚಾರದಲ್ಲಿ ಬಹಳಷ್ಟು ಕಷ್ಟಗಳನ್ನು ಪಡ್ತಾ ಇದ್ದೀರಿ, ಅಥವಾ ಗಂಡನ ವಿಚಾರದಲ್ಲಿ, ಹೆಂಡತಿಯ ವಿಚಾರದಲ್ಲಿ, ಉದ್ಯೋಗದ ವಿಚಾರದಲ್ಲಿ, ಸಂಬಂಧಗಳ ವಿಚಾರದಲ್ಲಿ, ಮನೆ ಇಲ್ಲದೆ, ಜಮೀನಿಲ್ಲದೆ, ಸೈಟ್ ಇಲ್ಲದೆ ಯಾರೆಲ್ಲ ಸಮಸ್ಯೆಗಳನ್ನು ಬಳಲ್ತಾ ಇದ್ದೀರಿ, ಸೊ ಈ ಶ್ರೀ ಯಂತ್ರನ ಇಟ್ಟು ನೋಡಿ, ನಿಮಗೆ ಗೊತ್ತಾಗತ್ತೆ. ಇದು ಮಹಾಲಕ್ಷ್ಮಿ ವಾಸಿಸುವಂತಹ ಸ್ಥಳ ಅಂತಲೇ ಹೇಳ್ತಾರೆ. ಇದು ನಾನು ಕಂಡಿಡಿದಿರುವಂಥದ್ದಲ್ಲ, ಶ್ರೀ ಯಂತ್ರನ ಆದಿ ಶಂಕರಾಚಾರ್ಯರು ಕಂಡಿಡಿದಿರುವಂಥದ್ದು. ಇದು ಪ್ರತಿಯೊಬ್ಬರು ಕೂಡ ನೀವು ಅಬ್ಸರ್ವ್ ಮಾಡಿ ನೋಡಿ, ನೀವೆಲ್ಲೇ ಬೇಕಾದರೂ ಚೆಕ್ ಮಾಡಿ ನೋಡಿ. ನಮ್ಮ ತಿರುಪತಿ ತಿಮ್ಮಪ್ಪನ ಪಾದದ ಅಡಿಯಲ್ಲಿ ಯಾಕಷ್ಟು ದುಡ್ಡು, ಅಷ್ಟು ಒಡವೆಗಳು ಹೋಗುತ್ತೆ ಅಂತ ಹೇಳಿದ್ರೆ ಅವನ ಪಾದದಡಿಯಲ್ಲಿ ಇದೇ ಶ್ರೀಚಕ್ರ ಇದೆ. ಹೊರನಾಡು ಅನ್ನಪೂರ್ಣೇಶ್ವರಿಯ ಪಾದದಲ್ಲೂ ಕೂಡ ಇದೇ ಶ್ರೀಚಕ್ರ ಇದೆ. ಹಾಗೆ ನಮ್ಮ ಕೊಲ್ಲೂರು ಮೂಕಾಂಬಿಕೆಯ ಪಾದದಡಿ ಕೂಡ ಇದೇ ಚಕ್ರ ಇದೆ. ಇದು ಎಷ್ಟು ಮ್ಯಾಜಿಕ್ ಮಾಡುತ್ತೆ ಅಂತ ಹೇಳಿದ್ರೆ, ಭಗವಂತನಿಗೂ ನಮಗೂ ಮೀಡಿಯೇಟರ್ ಆಗಿ ಕೆಲಸ ಮಾಡುವಂತಹ ಯಂತ್ರನೇ ಈ ಒಂದು ಶ್ರೀಯಂತ್ರ. ಯಂತ್ರಗಳ ರಾಜ ಅಂತಲೇ ಕರಿಬಹುದು ಈ ಶ್ರೀಯಂತ್ರಕ್ಕೆ. ಅಷ್ಟು ಅದ್ಭುತವಾದಂತಹ ಶಕ್ತಿ ಈ ಶ್ರೀಯಂತ್ರಕ್ಕಿದೆ. ಇದನ್ನು ಸ್ಥಾಪನೆ ಮಾಡುವಂತಹ ಒಳ್ಳೆಯ ಸಮಯ ಯಾವುದು ಗೊತ್ತಾ? ಒಂದು ವರಮಹಾಲಕ್ಷ್ಮಿ ಪೂಜೆ ದಿನ, ಇನ್ನೊಂದು ದೀಪಾವಳಿಯ ಅಮಾವಾಸ್ಯೆ ಪೂಜೆಯ ದಿನ. ನೀವೇನೆಲ್ಲ ಸಮಸ್ಯೆಯಲ್ಲಿದ್ದೀರಿ, ಯಾವೆಲ್ಲ ಸಾಲದ ಸಮಸ್ಯೆಯಲ್ಲಿದ್ದೀರಿ, ಯಾವೆಲ್ಲ ದೊಡ್ಡ ದೊಡ್ಡ ಕಠಿಣ ಪರೀಕ್ಷೆಗಳನ್ನು ನಿಮ್ಮ ಜೀವನದಲ್ಲಿ ನೀವು ಎದುರಿಸ್ತಾ ಇದ್ದರೆ ಈ ಒಂದು ಶ್ರೀಯಂತ್ರನ ಇಟ್ಟು ನೋಡಿ. ಇದನ್ನು ಯಾವ ರೀತಿ ಬಳಸೋದು ಅಂತ ಹೇಳಿದ್ರೆ, ಈ ಶ್ರೀಯಂತ್ರದ ಮಧ್ಯಭಾಗ ಏನಿದೆಯಲ್ಲ, ಈ ಮಧ್ಯಭಾಗದಲ್ಲಿ ಕುಂಕುಮಾರ್ಚನೆಗಳನ್ನು ಮಾಡುವಂಥದ್ದು. ಶ್ರೀಂ ಏನೂ ನನಗೆ ಬರೋದೇ ಇಲ್ಲ, ಅಥವಾ ನನಗೆ ಓದೋಕ್ಕೆ ಬರೋದೇ ಇಲ್ಲ ಅನ್ನೋದಾದರೆ ನನ್ನ ಬಾಯಿ ಒಂದ್ಸಲ ನೋಡಿ, ಶ್ರೀಂ ಅಂತ ಹೇಳಿ. ಶ್ರೀಂ 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 ಅಂತ ಹೇಳಿ. ಶ್ರೀಂ ಅನ್ನುವಂತಹ ಪದಕ್ಕೆ ಬಹಳಷ್ಟು ಸಮೃದ್ಧಿ ತಂದುಕೊಡುವಂತಹ ಶಕ್ತಿ ಇದೆ. ನಾನು ಪ್ರತಿಯೊಂದು ಬುಕ್ನಲ್ಲಾಗಿರಬಹುದು, ಬಾಗಿಲ ಎಂಟ್ರೆನ್ಸ್ನಲ್ಲಾಗಿರಬಹುದು, ಪ್ರತಿಯೊಂದು ಬಾರಿನೂ ಶ್ರೀಂ ಅನ್ನೋ ಬೀಜಾಕ್ಷರಿ ಮಂತ್ರಗಳನ್ನು ಹೇಳ್ತಾ ಇರ್ತೀನಿ. ಹೇಳ್ತಾ 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 ಒಂದು ಎನರ್ಜಿ ಫಾರ್ಮ್ ಆಗಿಬಿಡುತ್ತೆ ನಮ್ಮ ಸುತ್ತ. ಈ ಅದ್ಭುತವಾದಂತಹ ಶಕ್ತಿ ಇರುವಂತಹ ಶ್ರೀ ಯಂತ್ರನ ಎಲ್ಲಿ ನಿಮಗೆ ಗೊತ್ತಿರುವಂತಹ ಜಾಗ ಎಲ್ಲಿದೆ ಅಲ್ಲಿ ನೀವು ತಗೊಳ್ಬಹುದು. ನಂತರದಲ್ಲಿ ಇದ್ರ ಜೊತೆಯಲ್ಲಿ ನಾನು ಪ್ರತಿ ವರ್ಷವೂ ಕೂಡ ನಿಮ್ಮೆಲ್ಲರಿಗೂ ಕೂಡ ಕುಬೇರ ದೀಪಗಳನ್ನು ಕೊಡ್ತೀನಿ. ಕುಬೇರ ದೀಪಗಳನ್ನು ಕೊಡ್ತೀನಿ. ಈ ಕುಬೇರ ದೀಪ ಯಾವ ರೀತಿ ಇರುತ್ತೆ ಅಂತ ಹೇಳಿದ್ರೆ, 1.5 ಗಂಟೆಗಳ ಕಾಲ ನೀವು ತುಪ್ಪದ ದೀಪ ಆಗಿರಬಹುದು, ಕೊಬ್ಬರೆಣ್ಣೆ ದೀಪ ಆಗಿರಬಹುದು, ಹೊಂಗೆ ಎಣ್ಣೆಯ ದೀಪಗಳನ್ನಾಗಿರ್ಬೋದು ಹಚ್ಚೋದ್ರಿಂದ 1.5 ಗಂಟೆಗಳ ಕಾಲ ಉರಿಯುತ್ತೆ. ನಾನು ಕೊಟ್ಟರೆ ಅದೇ ರೀತಿಯೇ ಕೊಡೋದು. ಪ್ರತಿ ವರ್ಷ ತಗೊಂಡಿರೋರಿಗೆ ನಿಮಗೆ ಗೊತ್ತಿರುತ್ತೆ. ಸೊ ಈ ವರ್ಷವೂ ಕೂಡ ಶ್ರೀಯಂತ್ರ ಸಿಗ್ತಾ ಇದೆ. ಯಾರಿಗೆಲ್ಲ ಬೇಕು ಬೇಗ ಬೇಗ ಬಾಯಿ ಮಾಡ್ಕೊಳ್ಬೇಕಾಗತ್ತೆ. ಇದನ್ನು ದಯವಿಟ್ಟು ನೀವು ತರಿಸ್ಕೊಳ್ತೀರಿ. ಹೌದು, ಆ ವರಮಹಾಲಕ್ಷ್ಮಿ ಹಬ್ಬದ ದಿನ ಬ್ರಾಹ್ಮಿ ಮುಹೂರ್ತದಲ್ಲಾಗಿರ್ಬೋದು ಅಥವಾ ಮುಸ್ಸಂಜೆಯ ಸಮಯದಲ್ಲಾಗಿರ್ಬೋದು, ಅಂಥ ಸಮಯದಲ್ಲಿ ಪೂಜೆ ಮಾಡಿ ನೀವು ಸಿದ್ಧಿಸ್ಕೊಂಡು ನೋಡಿ. ಶ್ರೀಯಂತ್ರ ಅಂತಿದ್ದ ಹಾಗೇ ಇದಕ್ಕೆ ಏನೇ ವಿಚಾರ ಆಗಿರಲಿ, ನೀವು ಏನೇ ಕೋರ್ಕೊಂಡಿರಲಿ, ಅಥವಾ ನಿಮ್ಮ ಮನೆಯಲ್ಲಿ ಒಂದು ರೀತಿ ಅಕ್ಷಯ ಪಾತ್ರೆ ಥರ ಕೆಲಸ ಮಾಡುತ್ತಿದ್ದು. ಮೇಡಮ್, ಶ್ರೀಯಂತ್ರ ನೀವೇನೋ ಕೊಟ್ಟಿದ್ದೀರಿ, ನಿಮಗೆಲ್ಲ ಏನು ಯೂಸ್ ಆಗಿದೆ ಅಂತ ನೀವು ಕೇಳ್ಬೋದು. ಈ ಶ್ರೀಯಂತ್ರನ ಇಟ್ಟು ನನಗೆ 9 ವರ್ಷದಿಂದ ಶ್ರೀಯಂತ್ರದ ಪೂಜೆಗಳನ್ನು ಮಾಡ್ತಾ ಇದ್ದೀನಿ. ಎಲ್ಲೂ ಕೂಡ ಲಾಸ್ ಆಗಿಲ್ಲ, ಎಲ್ಲೂ ಕೂಡ ನಾನು ಕೆಳಗಿಳಿದಿಲ್ಲ. ಇನ್ನೂ ಎತ್ತೆತ್ತರಕ್ಕೆ ದೊಡ್ಡ ದೊಡ್ಡ ಸ್ಥಾನಕ್ಕೆ ಕರ್ಕೊಂಡು ಹೋಗ್ತಾ ಇದೆ. ದೊಡ್ಡ ದೊಡ್ಡ ವ್ಯಕ್ತಿಗಳ ಪರಿಚಯಗಳನ್ನು ಮಾಡಿಸ್ತಾ ಇದೆ. ಒಳ್ಳೆಯ ಸನ್ಮಾರ್ಗದಲ್ಲಿ ದಾರಿಯನ್ನು ತೋರಿಸುವಂತಹ ಗುರುಗಳ ಪರಿಚಯವನ್ನು ಮಾಡಿಸ್ತಾ ಇದೆ. ಹೆಣ್ಣು ಮಕ್ಕಳುಗಳು ತಾಯಿ ರೂಪದಲ್ಲಿ ನನಗೆ ಕಾಣಿಸ್ಕೊಳ್ಬೇಕು ಅಂತ ರೀತಿಯಲ್ಲಿ ನನಗೆ ಹೆಣ್ಣು ಮಕ್ಕಳುಗಳು ಅಟ್ರಾಕ್ಟ್ ಆಗುವಂಥದ್ದು. ಮುಖದಲ್ಲಿ ಸೌಂದರ್ಯ ಅತಿ ಹೆಚ್ಚಾಗುವಂಥದ್ದು. ಗಂಡು ಮಕ್ಕಳಾದರೆ ಗಂಡು ಮಕ್ಳಿಗೂ ಅಷ್ಟೇ ಮುಖದಲ್ಲಿ ಸೌಂದರ್ಯ ಹೆಚ್ಚಾಗುವಂತಹ ರೀತಿಯಲ್ಲಿ ನೋಡ್ತಾ ಇದೆ. ಮನೆಯಲ್ಲಿ ಯಾವುದೇ ಮೂಲೆಗಳಲ್ಲಿ ಏನೇ ದೋಷಗಳಿದ್ರೂ, ಯಾವುದೇ ಕೆಟ್ಟ
ಜಾತಕಗಳು, ಕೆಟ್ಟ ನಕ್ಷತ್ರಗಳು, ಕೆಟ್ಟ ಏನು ಕರ್ಮನ ಹೊತ್ಕೊಂಡು ಬಂದಿದ್ರು ಕೂಡ ಈ ಶ್ರೀಯಂತ್ರದ ಪೂಜೆ ಮಾಡೋದ್ರಿಂದ, ಆರಾಧನೆ ಮಾಡೋದ್ರಿಂದ ನಿಮ್ಮ ಎಲ್ಲ ಆ ಮಿರಾಕಲ್ ಅನ್ನೋದೇನಿದೆಯಲ್ಲ ನಿಮ್ಮ ಜೀವನದಲ್ಲಿ ನಡೆಯುತ್ತೆ. ಇದು ಸಾಮಾನ್ಯವಾಗಿ ನೀವು ಶ್ರೀಯಂತ್ರದ ಬಗ್ಗೆ ನೋಡಿ, ಚೆಕ್ ಮಾಡಿ ನೋಡಿ, ಮ್ಯಾಜಿಕ್ ಅಂತಲೇ ಕರೀತಾರೆ. ಓಕೆ, ಏನಿಲ್ಲ, ಕಣ್ಣಿಗೆ ಕಂಡದ್ದು ಅಥವಾ ನಾವು ತಿನ್ನಬೇಕು ಅನ್ನುವಂತಹ ಪದಾರ್ಥಗಳು ಅಥವಾ ಉಡಬೇಕು ಅನ್ನುವಂತಹ ವಸ್ತುಗಳು, ವಸ್ತ್ರಗಳು ಎಲ್ಲನೂ ಕೂಡ ನನಗೆ ತಂದುಕೊಟ್ಟಿದೆ. ಪರ್ಟಿಕ್ಯುಲರ್ ಆಗಿ ನನ್ನಂಥ ಎಷ್ಟೋ ಹೆಣ್ಮಕ್ಳಿಗೆ ತಂದುಕೊಟ್ಟಿದೆ. ಈ ಶ್ರೀಯಂತ್ರದ ಬಗ್ಗೆ ಎಷ್ಟು ಮಾತಾಡಿದ್ರೂ ಕೂಡ ಕಡಿಮೆನೇ. ಯಾರಿಗೆಲ್ಲ ಶ್ರೀಯಂತ್ರ ಬೇಕು ದಯವಿಟ್ಟು ಬೇಗ ಬೇಗ ಬೈ ಮಾಡ್ಕೊಳ್ಳಿ, ಬುಕ್ ಮಾಡ್ಕೊಳ್ಳಿ. ನಾನು ಸಾಧ್ಯವಾದರೆ ಡಿಸ್ಪ್ಲೇಯಲ್ಲಿ ನಂಬರ್ನ ಹಾಕ್ತೀನಿ ಅಥವಾ ಡಿಸ್ಕ್ರಿಪ್ಷನಲ್ಲಿ ನಂಬರ್ಗಳನ್ನು ಹಾಕ್ತೀನಿ. ಸೊ ಪ್ರತಿಯೊಬ್ಬರಿಗೂ ಕೂಡ ಮೇಡಮ್ ಇದನ್ನು ತಗೊಂಡು ಬೇರೆಯವರಿಗೆ ಕೊಡ್ಬೋದಾ, ಗಿಫ್ಟ್ ರೀತಿಯಲ್ಲಿ ಕೊಡ್ಬೋದಾ ಅಂದರೆ ನೋ, ಗಿಫ್ಟ್ ರೀತಿಯಲ್ಲಿ ಶ್ರೀಯಂತ್ರನ ಕೊಡಬೇಡಿ. ಗಿವ್ ಆ್ಯಂಡ್ ಟೇಕ್ ಪಾಲಿಸಿ ಮಾಡ್ಕೊಳ್ಳಿ. ಇದು ಒಂದು ದೊಡ್ಡ ಎನರ್ಜಿ, ಅದಕ್ಕೆ ಸಮವಾದಂಥ ಎನರ್ಜಿ ಏನು ಹಣನ ತಗೊಂಡೆ ಇದನ್ನು ಕೊಡಿಸುವಂಥದ್ದು ನೋಡಿ. ಬೇರೆ ಯಾರಿಗೆ ಆದ್ರೂ ಈ ವಿಡಿಯೋನ ಶೇರ್ ಮಾಡಿ, ಅವರು ಕೂಡ ಹಣನ ಕೊಟ್ಟು ಪರ್ಚೇಸ್ ಮಾಡ್ಕೊಳ್ಳಿ. ಗಿಫ್ಟ್ ರೀತಿಯಲ್ಲಿ ದಯವಿಟ್ಟು ಕೊಡೋದಕ್ಕೆ ಹೋಗಬೇಡಿ. ಓಕೆ, ಇಲ್ಲ ಅಂತೂ ನಾನು ಕೊಡಲೇಬೇಕು ನಾನು ಅಂತ ಹೇಳಿದ್ರೆ 1 ರೂಪಾಯಿನೋ 10 ರೂಪಾಯಿನೋ 100 ರೂಪಾಯಿನೋ. ನಮ್ಮ ಹೆಣ್ಮಕ್ಳಿಗೆ ಅವರವರ ತವರು ಮನೆಗಳಲ್ಲಿ ಬಹಳಷ್ಟು ಪ್ರೀತಿ ಜಾಸ್ತಿ ಇರುತ್ತೆ. ನನ್ನ ತವ್ರ ಮನೆ ಉದ್ಧಾರ ಆಗಿಬಿಡ್ಲಿ, ಅಣ್ಣ ತಮ್ಮಂದ್ರಿಗೆ ಕೊಡುವಂಥದ್ದು, ಅತ್ತಿಗೆಯರಿಗೆ ಕೊಡುವಂಥದ್ದು, ಈ ಥರದ್ದೆಲ್ಲ ಇರುತ್ತೆ. ತಾಯಂದ್ರಿಗೆ ಕೊಡಿಸುವಂಥದ್ದು, ಈ ಥರದ್ದೆಲ್ಲ ಇರುತ್ತೆ. ಸೊ ನೀವು ಕೂಡ ಅವರಿಂದ ಒಂದಷ್ಟು ಹಣನ ಪಡೆದೇ ಇದನ್ನು ಕೊಡಿಸ್ಬೇಕಾಗತ್ತೆ. ಓಕೆ, ಯಾರಿಗೆಲ್ಲ ಬೇಕು ಬೇಗ ಬೇಗ ಬೈ ಮಾಡ್ಕೊಳ್ಳಿ. ಈ ಶ್ರೀಯಂತ್ರದ ಅದ್ಭುತವಾದಂತಹ ಶಕ್ತಿಗಳ ಬಗ್ಗೆ ನೀವು ಆಲ್ರೆಡಿ ಯಾರು ನನ್ನ ಹತ್ರ ಬೈ ಮಾಡ್ಕೊಂಡಿದ್ರಿ ಅಥವಾ ನೀವೇ ಓನಾಗಿ ಬೈ ಮಾಡ್ಕೊಂಡು ಮಾಡ್ತಿದ್ದೀರಿ, ಅದ್ಭುತವಾದಂತಹ ಶಕ್ತಿ ಆಗಿರ್ಬೋದು ಅಥವಾ ನಿಮ್ಮ ಜೀವನದಲ್ಲಿ ನಿಮಗೆ ಗೊತ್ತಿಲ್ಲದಂಗೆ ಯಾವುದೋ ಒಂದು ಮೇಲಕ್ಕೆ ಹೋಗ್ತಾ ಇದ್ದೀರಿ, ಒಂದು ದೊಡ್ಡ ಮಟ್ಟಕ್ಕೆ ಹೋಗ್ತಾ ಇದ್ದೀರಿ ಅಂತಲೇ ಅನ್ಕೋಬಿಡಿ. ಅದರ ಎಕ್ಸ್ಪೀರಿಯನ್ಸ್ ನಿಮಗೂ ಕೂಡ ಆಗಿರುತ್ತೆ. ಫಾರ್ ಎಕ್ಸಾಂಪಲ್ ನನ್ನ ಹತ್ರ ಶ್ರೀಯಂತ್ರ ಒಂದು ಹೆಣ್ಣುಮಗಳು ಬಹಳಷ್ಟು ಸಾಲ ಆಗಿತ್ತು. ಆಕೆ ತಗೊಂಡು ಶ್ರೀಯಂತ್ರಕ್ಕೆ ಅಟ್ ಎ ಟೈಮ್ ಹಣನೂ ಕೊಡೋದಕ್ಕಾಗಿರಲಿಲ್ಲ. ಇದು ತಗೊಂಡು 3 ದಿನಕ್ಕೆ ಮೇಡಮ್ ನಾನು ಇನ್ನೂ ಹೆಚ್ಚಾಗಿ ಕೊಡಬೇಕು ಅನ್ನಿಸ್ತಾ ಇದೆ ಅನ್ನುವಂತಹ ರೀತಿಯಲ್ಲಿ, ನಾನು ಹೇಳಿದ್ನಲ್ಲ, ಸಮೃದ್ಧಿಯ ಒಂದಷ್ಟು ಲಾಕರ್ ಅಂತಲೇ ಹೇಳ್ಬೋದು ಇದು. ಶ್ರೀಯಂತ್ರಕ್ಕೆ ಕುಂಕುಮಾರ್ಚನೆ ಯಾವುದೇ ನೀವು ಏನೇ ಕೋರಿಕೆಗಳನ್ನು ಇಟ್ಟರೂ ಕೂಡ ಎಲ್ಲನೂ ಕೂಡ ಅಧಿಕವಾಗಿ ಮಾಡುವಂಥದ್ದು ಈ ಶ್ರೀಯಂತ್ರ. ಈ ಕುಂಕುಮಾರ್ಚನೆ ಮಾಡಬಹುದು, ಅರ್ಶಿಣದಲ್ಲಿ ತೊಳೆಯುವಂಥದ್ದು ಮಾಡಬಹುದು, ಡ್ರೈ ಫ್ರೂಟ್ಸಲ್ಲಿ ನೀವು ಅರ್ಚನೆಗಳನ್ನು ಮಾಡುವಂಥದ್ದು, ಸಿಹಿ ಖಾದ್ಯ ಶುಕ್ರವಾರದ ದಿನ ಇಡುವಂಥದ್ದು. ನೀವು ಏನು ವರಮಹಾಲಕ್ಷ್ಮಿ ದಿನ ಇದನ್ನು ಸ್ಥಾಪನೆ ಮಾಡಿರ್ತೀರಲ್ಲ, ನಂತರದಲ್ಲಿ ಶುಕ್ರವಾರ ಇದನ್ನು ಆರಾಧನೆ ಮಾಡುವಂಥದ್ದು ದಯವಿಟ್ಟು ಮಾಡ್ಕೊಳ್ಳಿ. ಓಕೆ, ಶುಕ್ರವಾರ ಆರಾಧನೆ ಮಾಡುವುದು, ಕುಂಕುಮಾರ್ಚನೆ ಮಾಡುವಂಥದ್ದು ಆಗಿರ್ಬೋದು ಅಥವಾ ತುಪ್ಪದ ದೀಪಗಳನ್ನು ಹಚ್ಚುವಂಥದ್ದಾಗಿರ್ಬೋದು, ಮಿಸ್ ಮಾಡದೆ ಮಾಡ್ಕೊಳ್ಳಿ. ನಿಮಗೆ ಗೊತ್ತಾಗತ್ತೆ ಇದು ಎಷ್ಟರ ಮಟ್ಟಿಗೆ ಅದ್ಭುತವಾಗಿ ವರ್ಕ್ ಮಾಡುತ್ತೆ ಅಂತ ಹೇಳಿ. ಬಹಳಷ್ಟು ನಾನು ಹೇಳಿದ್ನಲ್ಲ, ದೇವಸ್ಥಾನಗಳ ಎಕ್ಸಾಂಪಲ್ ಕೊಟ್ಬಿಟ್ಟಿದ್ದೀನಿ. ಎಷ್ಟು ಹಣ ಅಲ್ಲಿ ಸಂಗ್ರಹ ಆಗುತ್ತೆ. ಶ್ರೀಯಂತ್ರಕ್ಕಿರೋ ಶಕ್ತಿನೇ ಅದು. ಸಮೃದ್ಧಿಯನ್ನು ಹೀರ್ತಾ ಇರುತ್ತೆ, ಎಲ್ಲ ದಿಕ್ಕುಗಳಿಂದನೂ ಕೂಡ ಸಮೃದ್ಧಿಯನ್ನು ಹೀರ್ತಾ ಇರುತ್ತೆ. ಈ ಶ್ರೀಯಂತ್ರ ಇಟ್ಟವ್ರ ಮನೆಯಲ್ಲಿ ಶತ್ರು ಬಾಧೆಗಳಿರೋದಿಲ್ಲ. ಓಕೆ, ಶತ್ರುವಾದ ಏನಾದರೂ ಅನ್ನಿಸ್ತಾ ಇದೆ ಅಂದರೆ ಕುಂಕುಮಾರ್ಚನೆ ಮಾಡಿ ನೋಡಿ. ಯಾರ ಬಗ್ಗೆನೂ ಕೆಟ್ಟದನ್ನು ಏನು ಬೇಡ್ಕೋಬೇಡಿ. ಯಾರೇನೇ ಮಾಡಲಿ, ಯಾರೇನೇ ಬಿಡಲಿ, ನಮ್ಮ ಕರ್ಮದ ಅನುಸಾರವಾಗಿ ಅಂಥವರೆಲ್ಲ ಬಂದಿರ್ತಾರೆ. ರಾಹು ರೀತಿಯಲ್ಲಿ ನಮ್ಮ ಕರ್ಮದ ಅನುಸಾರವಾಗಿ ಬಂದಿರ್ತಾರೆ ಕೆಲವು ಜನಗಳು. ಸೊ ಈ ಶ್ರೀಯಂತ್ರನ ಇಟ್ಟು ನೀವು ಆರಾಧನೆ ಮಾಡ್ತಾ ಹೋಗಿ. ಸೊ ಕೆಲವೊಂದು ಮಂತ್ರಗಳಿದೆ. ಈ ಶ್ರೀಯಂತ್ರ ಬಂದ ಮೇಲೆ ಅಲ್ಲಿ ಕೆಳಗಡೆ ಹಿಂದಿ ಬರೋರಿಗೆ ನೀವು ಓದ್ಬೋದು. ಇಲ್ಲ ಅಂತ ಹೇಳಿದ್ರೆ ನಾನು ಹೇಳುವಂತಹ ಮಂತ್ರನ ಪಾಸ್ ಮಾಡಿ ಅಥವಾ ಬರ್ಕೊಳ್ಳಿ. ಓಂ ಶ್ರೀಂ ಹ್ರೀಂ ಶ್ರೀಂ ಕಮಲೇ ಕಮಲಾಲಯೇ ಪ್ರಸೀದ ಓಂ ಶ್ರೀಂ ಹ್ರೀಂ ಶ್ರೀಂ ಮಹಾಲಕ್ಷ್ಮೇ ನಮಃ ಅಂತ ಹೇಳಿ. ಓಕೆ, ಈ ಮಂತ್ರನ ಅದ್ರ ಮೇಲೆ 108 ಬಾರಿ ಹೇಳಿದ್ರೂ ಕೂಡ ಅಷ್ಟೇ ಪವರ್ ಆಗಿರುತ್ತೆ, ಅಷ್ಟೇ ಸಮೃದ್ಧಿಯ ರೀತಿಯಲ್ಲಿ ಕಾಣಿಸ್ತಿರ್ತೀರಿ. ನಿಮ್ಮ ಎನರ್ಜಿನೇ ಒಂದು ರೀತಿ ಹೈ ಆಗಿ ಕಾಣಿಸ್ತಾ ಹೋಗುತ್ತೆ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತಷ್ಟು ವಿಡಿಯೋದೊಂದಿಗೆ ನಾನು ನಿಮ್ಮನ್ನು ಭೇಟಿ ಆಗ್ತೀನಿ. ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಅಥವಾ ಯಾರಿಗೆಲ್ಲ ಈ ವಿಡಿಯೋ ಯೂಸ್ ಆಗುತ್ತೆ ಅಂಥವ್ರಿಗೂ ಕೂಡ ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತಷ್ಟು ವಿಡಿಯೋದೊಂದಿಗೆ ನಾನು ನಿಮ್ಮನ್ನು ಭೇಟಿ ಆಗ್ತೀನಿ.